Next, teachings of Buddha. ಬುದ್ಧನ ಬೋಧನೆಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 10 ಮಾರ್ಕ್ಸ್. ಟೀಚಿಂಗ್ಸ್ ಆಫ್ ಬುದ್ಧನ ಬೋಧನೆಗಳು. ಬುದ್ಧ preached his followers 4 basic principles such as satya means truthfulness, ahimsa means non-violence, next asteya means non-stealing, and brahmacharya. He also preached 4 noble truths means arya satya. ಫಸ್ಟ್ ಒನ್ 4 ಬೇಸಿಕ್ ಪ್ರಿನ್ಸಿಪಲ್ಸ್, 4 ಮೂಲ ತತ್ವಗಳು. ಮೊದಲನೇದು 4 ಮೂಲ ತತ್ವಗಳು. ಸ್ಟೂಡೆಂಟ್ಸ್ ಗಮನಿಸಿ, 4 ಪ್ರಮುಖವಾದದ್ದು. ಮೊದಲನೇದು 4 ಮೂಲ ತತ್ವಗಳು. ನೆಕ್ಸ್ಟ್ ಸೆಕೆಂಡ್ ಒನ್, ಯು ಆಲ್ಸೋ ಪ್ರೀಚ್ಡ್ 4 ನೋಬಲ್ ಟ್ರುತ್ಸ್, ಅಂದರೆ 4 ಅಂದರೆ ಆರ್ಯ ಸತ್ವಗಳು. ಫಸ್ಟ್ ಒನ್ 4 ಮೂಲ ತತ್ವಗಳಾದರೆ ಸೆಕೆಂಡ್ ಒನ್ ಆರ್ಯ ಸತ್ವಗಳು. ಅಂದರೆ 4 ಆರ್ಯ ಸತ್ವಗಳು. ಮೂಲ ತತ್ವಗಳು ಬೇರೆ, ಆರ್ಯ ಸತ್ವಗಳೇ ಬೇರೆ. ಮೂಲ ತತ್ವಗಳು ಕೇಳಿದಾಗ ಯಾವುದು ಹೇಳಬೇಕು ನೀವು? ಟ್ರೂತ್ಫುಲ್ನೆಸ್, ಸತ್ಯ, ಅಹಿಂಸಾ, ಆಸ್ತೇಯ, ಬ್ರಹ್ಮಚರ್ಯ. ದೀಸ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್, ಅಂದರೆ ಮೂಲ ತತ್ವಗಳು. ಆ್ಯಂಡ್ ನೆಕ್ಸ್ಟ್ ಈ ಆಲ್ಸೋ ಪ್ರೀಚ್ಡ್ 4 ನೋಬಲ್ ಟ್ರುತ್ಸ್, ಅಂದರೆ 4 ಆರ್ಯ ಸತ್ಯಗಳು. ದೇ ಆರ್ worldly life is full of sorrow. Second one, desire is the root cause for sorrow. Third one, when desire ceases, rebirth ceases. Fourth one, desire can be overcome by following ashtanga marga. ಅಂದರೆ ಇಲ್ಲಿ ಬುದ್ಧ ಮೊದಲನೇದಾಗಿ 4 ಮೂಲ ತತ್ವಗಳು. ಗಮನಿಸಿ ಇನ್ನೊಂದು ಸಲ, ಐ ರಿಪೀಟ್, 4 ಬೇಸಿಕ್ ಪ್ರಿನ್ಸಿಪಲ್ಸ್, 4 ಮೂಲ ತತ್ವಗಳು. ಸತ್ಯ, ಅಹಿಂಸಾ, ಆಸ್ತೇಯ, ಬ್ರಹ್ಮಚರ್ಯ ಅಂತ ಹೇಳಿದರೆ, ಅಹಿಂಸೆ ಅಂದರೆ ನೋವು ಮಾಡದಿರುವುದು, ಆಸ್ತೇಯ ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯ ಮೀನ್ಸ್ ಪಾವಿತ್ರ್ಯತೆ. ಅಂದರೆ ಇದು 4 ಮೂಲ ತತ್ವಗಳು. ನೆಕ್ಸ್ಟ್ ಒನ್ 4 ನೋಬಲ್ ಟ್ರುತ್ಸ್, 4 ಆರ್ಯ ಸತ್ಯಗಳು. 4 ಆರ್ಯ, ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ಗೆ. ವರ್ಲ್ಡ್ಲಿ ಲೈಫ್ ಈಸ್ ಫುಲ್ ಆಫ್ ಸಾರೋ, ಅಂದರೆ ಜಗತ್ತು, ಪ್ರಾಪಂಚಿಕ ಜೀವನ ಏನಾಗಿದೆ, ಇಡೀ ಜಗತ್ತು ದುಃಖದಿಂದ ಕೂಡಿದೆ. ಆ್ಯಂಡ್ ಸೆಕೆಂಡ್ ಒನ್, ಡಿಸೈರ್ ಈಸ್ ದ ರೂಟ್ ಕಾಸ್ ಫಾರ್ ಸಾರೋ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ವೆನ್ ಡಿಸೈರ್ ಸೀಸಸ್, ರೀಬರ್ತ್ ಸೀಸಸ್, ಅಂದರೆ ಆಸೆಯನ್ನು ನಿಗ್ರಹಿಸುವುದು ಅಥವಾ ಆಸೆಯನ್ನು ತ್ಯಜಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆ್ಯಂಡ್ ದ ಫೋರ್ತ್ ಒನ್, ಡಿಸೈರ್ ಕ್ಯಾನ್ ಬಿ ಓವರ್ಕಮ್ ಬೈ ಫಾಲೋವಿಂಗ್ ಅಷ್ಟಾಂಗ ಮಾರ್ಗ. ಆಸೆಯನ್ನು ಕೊನೆಗಳಿಸಂದರೆ ಯಾವಾಗ ನಾವು ಆಸೆಯನ್ನು ಹೇಗೆ ತ್ಯಜಿಸಬೇಕು, ಆಸೆಯನ್ನು ತ್ಯಜಿಸಬೇಕಾದ್ರೆ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಬುದ್ಧನೇನು ಹೇಳ್ತಾನಂದರೆ, ಓವರ್ಕಮ್ ಬೈ ಫಾಲೋ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವುದರ ಮೂಲಕ ಆಸೆಯನ್ನು ತ್ಯಜಿಸಬಹುದು. ಹಾಗಿದ್ರೆ ಆಸೆಯನ್ನು ತ್ಯಜಿಸುವಂತಹ ಈ ಅಷ್ಟಾಂಗ ಮಾರ್ಗ ಯಾವುದು ಎಂಬುದಾಗಿ ನೋಡುವ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ರೈಟ್ ಫೇತ್, ರೈಟ್ ಕಂಡಕ್ಟ್, ರೈಟ್ ಲಿವ್ಲಿಹುಡ್, ರೈಟ್ ಥಾಟ್, ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್, ರೈಟ್ ಸ್ಪೀಚ್, ರೈಟ್ ಮೆಡಿಟೇಷನ್. ಅಂದರೆ ಈ ಒಂದು ಅಷ್ಟಾಂಗ ಮಾರ್ಗಗಳು ನಮ್ಮ ಜೀವನದಲ್ಲಿ ಆಸೆಯನ್ನು ತ್ಯಜಿಸಬೇಕಾದ್ರೆ ನಾವು ಯಾವ ರೀತಿ ಜೀವನ ನಡೆಸಬೇಕಂದ್ರೆ, ರೈಟ್ ಫೇತ್, ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ರೈಟ್ ಸ್ಪೀಚ್, ರೈಟ್ ಕಂಡಕ್ಟ್, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ರೈಟ್ ಮೆಡಿಟೇಷನ್, ಒಳ್ಳೆಯ ಧ್ಯಾನ, ಆ್ಯಂಡ್ ಸೆವೆಂತ್ ಒನ್ ರೈಟ್ ಲಿವ್ಲಿಹುಡ್, ಒಳ್ಳೆಯ ಜೀವನೋಪಾಯ, ಆ್ಯಂಡ್ ಲಾಸ್ಟ್ ಒನ್ ರೈಟ್ ಮೈಂಡ್ಫುಲ್ನೆಸ್, ಒಳ್ಳೆಯ ಮನಸ್ಥಿತಿ. ದೀಸ್ ಆರ್ ಅಷ್ಟಾಂಗ ಮಾರ್ಗ. ಅಂದರೆ ಈ ಅಷ್ಟಾಂಗ ಮಾರ್ಗವನ್ನು, ಅಂದರೆ ಒಳ್ಳೆಯ ನಡತೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಆಸೆಯಿಂದ ಹೊರಬರ್ಬೋದು. ಅಂದರೆ ಇಡೀ ಜಗತ್ತಿನ ಎಲ್ಲ ದುಃಖಕ್ಕೂ ಮೂಲ ಕಾರಣ, ಬುದ್ಧ ಹೇಳೋ ಪ್ರಕಾರ ಜಗತ್ತಿನಲ್ಲಿರುವಂಥ ಎಲ್ಲ ದುಃಖಕ್ಕೂ ಮೂಲ ಕಾರಣ ಆಸೆಯೇ. ಆದ್ದರಿಂದ ಆಸೆಯನ್ನು ತ್ಯಜಿಸಲೇಬೇಕು. ಆಸೆಯನ್ನು ತ್ಯಜಿಸಬೇಕಂತಾದರೆ ನಾವು ಈ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಎಂಬುದು ಬುದ್ಧನ ಬೋಧನೆಯಾಗಿತ್ತು. ಬುದ್ಧ ಗೇವ್ ಇಂಪಾರ್ಟೆನ್ಸ್ ಟು ಕಂಡಕ್ಟ್ ಆ್ಯಂಡ್ ನಾಟ್ ಟು ರಿಚುವಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್. ಬುದ್ಧ ಕೇವಲ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಧರ್ಮಾಚರಣೆ, ಬುದ್ಧ ಒಳ್ಳೆಯ ನಡತೆಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾನೆ ಹೊರತು ನಾಟ್ ಟು ರಿಚುವಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮವನ್ನು ಆಚರಿಸಬೇಕು ಅಥವಾ ಯಾವುದೇ ಬಲಿ ಕೊಡುವಂಥದ್ದು, ಪ್ರಾಣಿ ಬಲಿ ಆಗಿರ್ಬೋದು, ಇಂಥದ್ದೆಲ್ಲ ಬಲಿ ಸ್ಯಾಕ್ರಿಫೈಸಸ್ ವಾಸ್ ಇನ್ ವೇಗ್. ಅಂದರೆ ವೇದಗಳು ಡ್ಯೂ ಟು ದ ವೇದಿಕ್ ಪೀರಿಯಡ್, ವೇದಗಳ ಕಾಲದಲ್ಲಿ ಏನಾಗಿತ್ತು, ಸ್ಯಾಕ್ರಿಫೈಸಸ್ ಅಂದರೆ ಎನಿಮಲ್ ಸ್ಯಾಕ್ರಿಫೈಸಸ್, ಇದೆಲ್ಲ ಸರ್ವೇ ಸಾಮಾನ್ಯವಾಗಿತ್ತು. ಹಾಗಾಗಿ ಬುದ್ಧ ಅದನ್ನು ಯಾವುದೇ ಕಾರಣಕ್ಕೆ ಬೋಧನೆ ಮಾಡಲಿಲ್ಲ. ಆ್ಯಂಡ್ ಹಿ ಅಪೋಸ್ಡ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಅಡ್ವೊಕೇಟೆಡ್ ಈಕ್ವಾಲಿಟಿ. ಅವನು ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿ ಸಮಾನತೆಯನ್ನು ಜನತೆಗೆ ಬೋಧನೆ ಮಾಡಿದ್ದಾನೆ. He gave importance to ahimsa. He did not refer to God.
ಅಂದರೆ ಅವನು ಅಹಿಂಸಾ ತತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆ, ಹೀಗೆ ಇಂಪಾರ್ಟೆನ್ಸ್ ಟು ಅಂದರೆ ಅಹಿಂಸಾ ತತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾನೆ. ಹಾಗಂತೇಳಿ ಹಿ ಡಿಂಟ್ ರೆಫರ್ ಟು ಗಾಡ್, ಅಂದರೆ ದೇವರ ಅಸ್ತಿತ್ವದ ಬಗ್ಗೆ ಯಾವುದೇ ರೀತಿಯ ಯಾವೊಂದು ಹೇಳಿಕೆಯನ್ನು ಕೂಡ ಅವನು ನೀಡಲಿಲ್ಲ. ಅಂದರೆ ಲೈಕ್ ಜೈನಿಸಮ್, ಅಂದರೆ ಜೈನ ಧರ್ಮದ ಹಾಗೆ, ಅಥವಾ ಲೈಕ್ ವರ್ಧಮಾನ ಮಹಾವೀರ, ಅಲ್ಲಿ ವರ್ಧಮಾನ ಮಹಾವೀರ ಆಲ್ಸೋ ಡಿ ನಾಟ್ ರೆಫರ್ ಟು ಗಾಡ್, ದೇವರ ಬಗ್ಗೆ ಅಸ್ತಿತ್ವದ ಬಗ್ಗೆ ಯಾವುದನ್ನು ಕೂಡ ಹೇಳಲಿಲ್ಲ. ಆ್ಯಂಡ್ ಬುದ್ಧ ಅಡ್ಮಿಟೆಡ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಆಲ್ ಕಾಸ್ಟಸ್ ಇನ್ ಟು ಸಂಘ, ಅಂದರೆ ಇಲ್ಲಿ there were no any discriminations in between the men and women or any caste. ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್, ವೇದಗಳ ಕಾಲದಿಂದ ಏನಾಗಿತ್ತು, ಸ್ತ್ರೀ ಪುರುಷರು ಅಥವಾ ಜಾತಿ ಧರ್ಮಗಳ ಮಧ್ಯೆ ತುಂಬಾ ಡಿಸ್ಕ್ರಿಮಿನೇಷನ್ಸ್ ಇತ್ತು. ಆದರೆ ಬುದ್ಧ ಅಡ್ಮಿಟೆಡ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಆ್ಯಂಡ್ ಆಲ್ ಕಾಸ್ಟಸ್ ಇಂಟು ಸಂಘ, ಅಂದರೆ ಸ್ತ್ರೀ ಪುರುಷರಿಬ್ಬರನ್ನು ಮತ್ತು ಎಲ್ಲ ಅಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಬೌದ್ಧ ಧರ್ಮ ಸ್ವೀಕರಿಸುವುದಕ್ಕೆ ಅದು ಇಂತಹುದೇ ಎನ್ನುವಂತಹ ಜಾತಿ ಇರಲಿಲ್ಲ. ಎಲ್ಲ ಜಾತಿ, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬುದ್ಧ ಏನು ಮಾಡ್ತಾನೆ, ಎಲ್ಲರನ್ನೂ ಕೂಡ ಬೌದ್ಧ ಧರ್ಮಕ್ಕೆ ಸೇರಿಸ್ಕೊಳ್ತಾನೆ. ಹಾಗಾಗಿ ಜನರು ಈ ಒಂದು ಜನರಿಗೆ ಅರ್ಥ ಮಾಡಿಕೊಳ್ಳುವಂತಹ ಸರಳ ರೀತಿಯ ಒಂದು ಬೋಧನೆ ಇದಾಗಿರುವುದರಿಂದ, ಅಥವಾ ಜನರಾಡುವ ಭಾಷೆಯಲ್ಲೇ ಇರುವುದರಿಂದ ಏನಾಯಿತು, ಅತ್ಯಧಿಕ ಜನರು ವೇದಗಳ ಕಾಲದ ಸಂಸ್ಕೃತ ಭಾಷೆಯಿಂದ ನೊಂದಂತಹ ಜನತೆ ಬೌದ್ಧ ಧರ್ಮದತ್ತ ಆಕರ್ಷಿತರಾಗ್ತಾ ಹೋಗ್ತಾರೆ. ಹೀಗಾಗಿ ಬೌದ್ಧ ಧರ್ಮ ಆ ಸಂದರ್ಭದಲ್ಲಿ ಏನಾಯಿತು, 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ತುಂಬಾ ಜನಪ್ರಿಯವಾಗತೊಡಗಿತು. ನಾವು ಲೆಟ್ ಅಸ್ ನೌ ಸ್ಟಡಿ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್, ಬೌದ್ಧ ಧರ್ಮದ ಪ್ರಚಾರ, ಬೌದ್ಧ ಧರ್ಮ ಹೇಗೆ ಪ್ರಚಾರವಾಯಿತು, ಅದಕ್ಕೆ ಮುಖ್ಯ ಕಾರಣವೇನು, ಬೌದ್ಧ ಧರ್ಮ ಪ್ರಚಾರವಾಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಎಂಬುದರ ಬಗ್ಗೆ ನೋಡುವ. ಬುದ್ಧಿಸಮ್ ಸ್ಪ್ರೆಡ್ ಫಾರ್ ಆ್ಯಂಡ್ ವೈಡ್ ಇನ್ ಇಂಡಿಯಾ. ಇಟ್ ಕ್ರಾಸ್ಡ್ ದ ಬೌಂಡ್ರೀಸ್ ಆಫ್ ಇಂಡಿಯಾ ಆ್ಯಂಡ್ ಸ್ಪ್ರೆಡ್ ಟು ಚೀನಾ, ಟಿಬೇಟ್, ಮಯನ್ಮಾರ್, ಸಿಲೋನ್, ಸೆಂಟ್ರಲ್ ಏಷ್ಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಅಂದರೆ ಬೌದ್ಧ ಧರ್ಮ ಭಾರತದಾದ್ಯಂತ, ಬೌದ್ಧ ಧರ್ಮದ ತವರೂರೇ ಭಾರತ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕೇಳ್ತಾರೆ, ಹೆಚ್ಚಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ ಬೌದ್ಧ ಧರ್ಮ ತವರೂರು ಯಾವುದು, ಟಿಬೇಟ್, ಸಿಂಹಳೆಲ್ಲ ಹೇಳ್ತೀರಿ. ಬೌದ್ಧ ಧರ್ಮದ ತವರೂರು ಭಾರತ. ಅಂದರೆ ಭಾರತದಾದ್ಯಂತ ಬೌದ್ಧ ಧರ್ಮ ಏನಾಯ್ತು, 6ನೇ ಶತಮಾನದಲ್ಲಿ ಭಾರತದಾದ್ಯಂತ ಬೌದ್ಧ ಧರ್ಮ ವ್ಯಾಪಕವಾಗಿ ಹಬ್ಬಿತು. ಅಂದರೆ ಎಲ್ಲರೂ ಕೂಡ ಸ್ವೀಕರಿಸುವಂಥ ಧರ್ಮ ಅದಾಗಿತ್ತು. ಇನ್ ಲೇಟರ್ ಇಟ್ ಕ್ರಾಸ್ಡ್ ದ ಬೌಂಡ್ರೀಸ್, ನಂತರದಲ್ಲಿದು ಭಾರತದ ಗಡಿಯನ್ನು ದಾಟಿ ವಿದೇಶಗಳಲ್ಲೂ, ಚೀನಾ, ಟಿಬೇಟ್, ಮಯನ್ಮಾರ್ ಮುಂತಾದ ಕಡೆಗಳಲ್ಲೂ ಕೂಡ ಬೌದ್ಧ ಧರ್ಮ ವ್ಯಾಪಕವಾಗಿ ಹಬ್ಬಿತ್ತು. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಒಂದು ಅಂದರೆ ಬುದ್ಧನ ಒಂದು ಏನು ಬೋಧನೆಗಳು, ಸರಳ ರೀತಿಯ ಬೋಧನೆ ಮತ್ತು ಆಕರ್ಷಣೀಯ ವ್ಯಕ್ತಿತ್ವ ಇದಕ್ಕೆ ಮುಖ್ಯ ಕಾರಣ ಎಂಬುದಾಗಿ ಹೇಳ್ಬೋದು. ನೆಕ್ಸ್ಟ್, ಹಾಗಾದರೆ ಈ ಬೌದ್ಧ ಧರ್ಮದ ಹರಡುವಿಕೆಗೆ ಮುಖ್ಯ ಕಾರಣ, ವಾಟ್ ಈಸ್ ದ ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್, ಬೌದ್ಧ ಧರ್ಮದ ಹರಡುವಿಕೆಗೆ ಮುಖ್ಯ ಕಾರಣ ಏನು ಎಂಬುದರ ಬಗ್ಗೆ ನೋಡುವ. ಇಂಪಾರ್ಟೆಂಟ್ ಕಾಸ್ ಫಾರ್ ದ ಸ್ಪ್ರೆಡ್ ಆಫ್ ದ ಬುದ್ಧಿಸಮ್. ದ ಫಸ್ಟ್ ಒನ್ ಸಿಂಪಲ್ ಟೀಚಿಂಗ್ಸ್, ಅಂದರೆ ಸರಳ ಬೋಧನೆ, ಸಿಂಪಲ್ ಟೀಚಿಂಗ್ಸ್ ಅಂದರೆ ಸರಳವಾದಂತಹ ಒಂದು ಬೋಧನೆಗಳು. ಸೆಕೆಂಡ್ ಒನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್. ಥರ್ಡ್ ಒನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಲಿಟಿ. ಫೋರ್ತ್ ಒನ್ ಪರ್ಸನಾಲಿಟಿ ಆಫ್ ಬುದ್ಧ. ಫಿಫ್ತ್ ಒನ್ ರೋಲ್ ಆಫ್ ಬುದ್ಧಿಸ್ಟ್ ಸಂಘ. ಸಿಕ್ಸ್ತ್ ಒನ್ ರಾಯಲ್ ಪ್ಯಾಟ್ರನೇಜ್. ಸಿಂಪಲ್ ಪ್ರೀಚಿಂಗ್ ಅಂದರೆ ಸಿಂಪಲ್ ಟೀಚಿಂಗ್. ದ ಟೀಚಿಂಗ್ಸ್ ಆಫ್ ಬುದ್ಧ were simple and easy to follow, so it was accepted by the masses. And Buddha preached in Pali and Prakrit, the language of the common people, which was easily understood by all, and many people accepted Buddhism. ಅಂದರೆ ಬುದ್ಧನ ಬೋಧನೆಗಳು ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಜನತೆ ಕೂಡ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿತ್ತು. ಅಷ್ಟು ಮಾತ್ರವಲ್ಲದೆ ಬುದ್ಧನೇನು ಮಾಡ್ತಾನೆ, ಜನರಾಡುವಂತಹ ಭಾಷೆಯಲ್ಲಿಯೇ, ಜನರು ಯಾವ ಭಾಷೆಗ ಮಕ್ಕಳೇ ಉದಾಹರಣೆಗೆ ತೆಗೆದುಕೊಳ್ಳಿ. ಈಗ ನಿಮಗೊಂದು ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಯಾವುದೋ ಒಂದು ಪ್ರಮುಖ ವಿಷಯದ ಬಗ್ಗೆ ಒಂದು ಭಾಷಣ ಆಗ್ತಾ ಉಂಟು, ಅಥವಾ ಟಾಕ್ ಆಗ್ತಾ ಉಂಟು, ಅಂದರೆ ಸ್ಪೀಚ್ ಕೊಡ್ತಾ ಇದ್ರು, ಒಬ್ಬ ಗಣ್ಯ ವ್ಯಕ್ತಿ ಬಂದು ಸ್ಪೀಚ್ ಕೊಡ್ತಾರೆ ಅಂತ ಭಾವಿಸಿ. ಆಗ ನಿಮಗೆ ಇಂಗ್ಲೀಷ್ ಕನ್ನಡ ಬರುತ್ತೆ, ಬಟ್ ಹಿಂದಿ ಅಥವಾ ಬೇರೆ ಯಾವುದು ತಮಿಳು ತೆಲುಗು ನಿಮಗೆ ಭಾಷೆನೇ ಬರುವುದಿಲ್ಲ ಅಂತ ಆದಾಗ ಅವರ ಸ್ಪೀಚ್ ಏನಾಗಿತ್ತು, ತುಂಬ ಒಳ್ಳೆಯ ಅಂದರೆ ಪವರ್ಫುಲ್ ಆಗಿತ್ತು, ವ್ಯಾಲ್ಯೂಯಬಲ್ ಆಗಿತ್ತು. ಆದರೆ ಅವರು ತಮಿಳು ಅಥವಾ ತೆಲುಗು ಭಾಷೆಯಲ್ಲಿ ಆ ಸ್ಪೀಚ್ ಕೊಡ್ತಾ ಇದ್ರು ಅಂತ ಭಾವಿಸಿ ಆಗ
ಅದೆಷ್ಟೇ ವ್ಯಾಲ್ಯೂಬಲ್ ಆದರೂ ಕೂಡ ನಿಮಗೆ ಆ ಭಾಷೆ ಅರ್ಥವಾಗದೇ ಹೋಗುವುದರಿಂದ ಅದನ್ನು ಆ ಒಂದು ಟಾಕ್ ಅಥವಾ ಸ್ಪೀಚ್ ಎಷ್ಟೇ ಅತ್ಯಮೂಲ್ಯವಾಗಿದ್ದರೂ ಕೂಡ ನಿಮಗೆ ಅರ್ಥೈಸಿಕೊಳ್ಳೋದು ಕಷ್ಟವಾಗ್ತದೆ, ಅಥವಾ ನೀವು ಅದರ ಬಗ್ಗೆ ಗಮನನೇ ಹರಿಸೋದಿಲ್ಲ. ಅದೇ ಟಾಕನ್ನು ನೀವು ಆಡುವ ಭಾಷೆ, ಅದು ಇವನ್ ಇನ್ ಹಿಂದಿ, ಇವನ್ ಇನ್ ಕನ್ನಡ ಆರ್ ಇಂಗ್ಲೀಷ್, ನೀವು ಆಡುವ ಭಾಷೆಯಲ್ಲಿ ಅದನ್ನು ಬೋಧನೆ ಮಾಡಿದಾಗ ನಿಮಗೇನಾಗುತ್ತೆ, ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ. ಹಾಗಾಗಿ ಅದನ್ನು ಅರಿತುಕೊಂಡಂಥ ವಿಗೆ ಅಬೌಟ್ ದಿಸ್ ಯದ ಬುದ್ಧ ಪ್ರೀಚ್ಡ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಎಂದು ಸಾಮಾನ್ಯ ಜನರಾಡುವಂತಹ ಭಾಷೆಯಲ್ಲೇ ಏನು ಮಾಡ್ತಾನೆ, ಫಸ್ಟ್ ಆಫ್ ಆಲ್ ಈ ಪ್ರೀಚ್ಡ್ ಪಾಲಿ ಆ್ಯಂಡ್ ಪ್ರಾಕೃತ, ಆ ಸಂದರ್ಭದಲ್ಲಿ ಪಾಳಿ ಮತ್ತು ಪ್ರಾಕೃತ ಭಾಷೆ ಅಸ್ತಿತ್ವದಲ್ಲಿತ್ತು. ಹಾಗಾಗಿ ಅದೇ ಭಾಷೆಯಲ್ಲಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ಇದರಿಂದಾಗಿ ಜನರು ಈಸಿಲಿ ಅಂಡರ್ಸ್ಟುಡ್ ಬೈ ಆಲ್ ಆ್ಯಂಡ್ ಮೆನಿ ಪೀಪಲ್ ಎಕ್ಸೆಪ್ಟೆಡ್ ಬುದ್ಧಿಸಮ್. ಅಂದರೆ ಜನರಿಗೆ ಈ ಬುದ್ಧನ ಬೋಧನೆ ಅರ್ಥವಾಗುವ ರೀತಿಯಲ್ಲಿ ಇರುವುದರಿಂದ ಹಲವಾರು ಜನರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಇನ್ ಲಾರ್ಜ್ ನಂಬರ್ ಆಫ್ ದ ಪೀಪಲ್ ಎಂಬ್ರಾಸ್ಡ್ ದ ಬುದ್ಧಿಸಮ್. ನೆಕ್ಸ್ಟ್, ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ ಆ್ಯಂಡ್ ಪರ್ಸನಾಲಿಟಿ ಆಫ್ ಬುದ್ಧ. ಯದ ಬುದ್ಧ ಅಪೋಸ್ಡ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಪ್ರೀಚ್ಡ್ ಸೋಷಿಯಲ್ ಆ್ಯಂಡ್ ಜೆಂಡರ್ ಈಕ್ವಾಲಿಟಿ. ಈಗಾಗಲೇ ನಿಮಗೆ ಹೇಳಿದ್ದೇನೆ, ಬುದ್ಧ ಜಾತಿ ಪದ್ಧತಿಯನ್ನು ಕಂಡೆಮ್ ದ ಕಾಸ್ಟ್ ಸಿಸ್ಟಮ್ ಆರ್ ಅಪೋಸ್ಡ್ ದ ಕಾಸ್ಟ್ ಸಿಸ್ಟಮ್, ಅಂದರೆ ಜಾತಿ ಪದ್ಧತಿಯನ್ನು ವಿರೋಧಿಸ್ತಾನೆ. ಇಲ್ಲಿ ಬೌದ್ಧ ಧರ್ಮವನ್ನು ಸೇರಲು ಇಚ್ಛಿಸುವವರು ಯಾವ ಜಾತಿಯ ಧರ್ಮ ಅಥವಾ ಹೆಣ್ಣು ಗಂಡು ಎನ್ನುವಂಥ ಯಾವುದೇ ಭೇದವಿಲ್ಲದೆ ಬೌದ್ಧ ಧರ್ಮವನ್ನು ಸೇರಬಹುದು. ಅಥವಾ ಈ ಪ್ರೀಚ್ಡ್ ಸೋಷಿಯಲ್ ಆ್ಯಂಡ್ ಜೆಂಡರ್ ಈಕ್ವಾಲಿಟಿ, ಅಂದರೆ ಅವನು ಯಾವ ಬೋಧನೆಯನ್ನು ಮಾಡ್ತಾನೆ ಬುದ್ಧ, ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬುದ್ಧನು ಬೋಧಿಸ್ತಾನೆ. ಆ್ಯಂಡ್ ಲಾರ್ಡ್ ಬುದ್ಧ ವಾಸ್ ಎ ಮ್ಯಾನ್ ಆಫ್ ಡೈನಾಮಿಕ್ ಪರ್ಸನಾಲಿಟಿ, ಅಂದರೆ ಬುದ್ಧನ ಒಂದು ಡೈನಾಮಿಕ್ ಪರ್ಸನಾಲಿಟಿ ಅಂದ್ರೇನು, ಆಕರ್ಷಕ ವ್ಯಕ್ತಿತ್ವ ಅನ್ನೋದು, ನೋಡುವಾಗಲೇ ಅವನ ಬೋಧನೆಯನ್ನು ಕೇಳುವ ಎನ್ನುವಂತಹ ಒಂದು ಆಕರ್ಷಣವಾಗುವಂತಹ ಒಂದು ಬೋಧನೆ ಅಥವಾ ವ್ಯಕ್ತಿತ್ವ ಬುದ್ಧನದಾಗಿತ್ತು. ಹಾಗಾಗಿ ಲಾರ್ಡ್ ಬುದ್ಧ ವಾಸ್ ಎ ಮ್ಯಾನ್ ಆಫ್ ಡೈನಾಮಿಕ್ ಪರ್ಸನಾಲಿಟಿ. ಹಿಸ್ ಇಫೆಕ್ಟಿವ್ ವೇ ಆಫ್ ಪ್ರೀಚಿಂಗ್ ಥ್ರೂ ಪ್ಯಾರಬಲ್ಸ್ ಆ್ಯಂಡ್ ಸ್ಟೋರೀಸ್ ವಾಸ್ ಯೂನಿಕ್. ಲವ್, ಸಿಂಪತಿ ಆ್ಯಂಡ್ ಕಂಪ್ಯಾಸನ್ ಮೇಡ್ ದ ರಿಲಿಜನ್ ಪಾಪ್ಯುಲರ್ಲಿ, ಅಂದರೆ ರಿಲಿಜನ್ ವೆರಿ ಪಾಪ್ಯುಲರ್. ಅಂದರೆ ಬುದ್ಧನ ಬೋಧನೆ ಏನಾಗಿತ್ತು ಅಂತ ಹೇಳಿದರೆ, ಅವನು ಯಾವ ರೀತಿ ಬೋಧನೆ ಮಾಡ್ತಿದ್ರು ಅಂತ ಹೇಳಿದರೆ, ಜನರಿಗೆ ಅರ್ಥವಾಗೋ ಭಾಷೆ ಮಾತ್ರವಲ್ಲದೆ ಜನರದನ್ನು ಅತ್ಯಂತ ಇಷ್ಟಪಟ್ಟು ಅದನ್ನು ಕಲಿಯೋ ಬಗ್ಗೆ, ನೀತಿ ಕಥೆಗಳು ಹೇಳುವ ಮುಖಾಂತರನೋ ಅಥವಾ ಉಪಕಥೆಗಳನ್ನು ಹೇಳುವ ಮುಖಾಂತರನೋ ಬುದ್ಧ ಏನು ಮಾಡ್ತಾನೆ, ಇದನ್ನು ಬೋಧನೆ ಮಾಡ್ತಾನೆ. ಹಾಗಾಗಿ ಜನರು ಅತ್ಯಂತ ಪ್ರೀತಿಯಿಂದ ಇದನ್ನು ಕಲಿತು in this Buddhism or in this religion became very popular, ಅಂದರೆ ತುಂಬಾ ಜನಪ್ರಿಯವಾಗತೊಡಗಿತು. ಆ್ಯಂಡ್ ನೆಕ್ಸ್ಟ್, ರೋಲ್ ಆಫ್ ಬುದ್ಧಿಸ್ಟ್ ಸಂಘ ಆ್ಯಂಡ್ ರಾಯಲ್ ಪ್ಯಾಟ್ರನೇಜ್, ಅಂದರೆ ಬುದ್ಧಿಸ್ಟ್ ಮಾಂಕ್ಸ್ ಅಂದರೆ ಬೌದ್ಧ ಸನ್ಯಾಸಿಗಳು ಅಥವಾ ಬೌದ್ಧ ಭಿಕ್ಷುಗಳಂದರೆ ಭಿಕ್ಷುಕರಲ್ಲ, ಬೆಗ್ಗರ್ಸ್, ನಾಟ್ ಇನ್ ಬೆಗ್ಗರ್ಸ್, ಭಿಕ್ಷು ಅಂದರೆ ಬುದ್ಧಿಸ್ಟ್ ಮಾಂಕ್ಸ್ ಮೀನ್ಸ್ ಬೌದ್ಧ ಸನ್ಯಾಸಿಗಳು. ಆ್ಯಂಡ್ ನನ್ಸ್ ಅಂಡರ್ಟುಕ್ ಲಾಂಗ್ ಆ್ಯಂಡ್ arduous the journeys to far away countries and rendered service in spreading the message of Buddha. Sanghas became preaching centers of Buddhism, and great emperors like Ashoka, Kanishka and Harshavardhana patronized Buddhism and popularized the teachings of Buddha. ಅಂದರೆ ಬೌದ್ಧ ಧರ್ಮ ಹರಡುವಲ್ಲಿ ಬೌದ್ಧ ಸನ್ಯಾಸಿಗಳು ಅಥವಾ ಬೌದ್ಧ ಭಿಕ್ಷುಗಳ ಪಾತ್ರ ಅತ್ಯಂತ ಮಹತ್ತರವಾಗಿತ್ತು. ಈ ಬೌದ್ಧ ಭಿಕ್ಷುಗಳು ಏನು ಮಾಡ್ತಾರೆ, ದೇಶದಾದ್ಯಂತ ಪ್ರಯಾಣ ಮಾಡಿದ್ದು ಮಾತ್ರವಲ್ಲದೆ ಹೊರ ದೇಶಗಳಲ್ಲೂ ಕೂಡ ಏನು ಮಾಡ್ತಾರೆ, ಬೌದ್ಧ ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಎಷ್ಟೋ ಭಾರತದಿಂದ ಎಷ್ಟೋ ಬೌದ್ಧ ಭಿಕ್ಷುಗಳು ಹೊರ ದೇಶಕ್ಕೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಅಷ್ಟು ಮಾತ್ರವಲ್ಲದೆ ಆ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ರಾಜಮನೆತನಗಳು ಬೌದ್ಧ ಧರ್ಮದ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ಕೊಟ್ಟವು. ಅಂತಹ ರಾಜಮನೆತನದ ಇಂಪಾರ್ಟೆಂಟ್ ಎಮಂಗ್ ದೆಮ್ ಅಶೋಕ, ಕಾನಿಷ್ಕ ಆ್ಯಂಡ್ ಹರ್ಷವರ್ಧನ. ಅಂದರೆ ಆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ರಾಜಮನೆತನಗಳಲ್ಲಿ ಅಥವಾ ರಾಜರುಗಳಲ್ಲಿ ಪ್ರಮುಖರಾದವರು ಅಂತ ಹೇಳಿದರೆ ಅಶೋಕ, ಮೌರ್ಯನ್ ಎಂಪರ್, ದ ಗ್ರೇಟೆಸ್ಟ್ ಮೌರ್ಯನ್ ಎಂಪರರ್, ಕಾನಿಷ್ಕ, ಕುಶಾನ ರೂಲರ್, ವರ್ಧನ ಎಂಪರರ್, ವರ್ಧನಾಸ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ವರ್ಧನಾಸ್, ಅಂದರೆ ವರ್ಧನರ ಆಳ್ವಿಕೆ ಕಾಲದಲ್ಲಿ ಹರ್ಷವರ್ಧನ ಪ್ಯಾಟ್ರನೈಸ್ ಬುದ್ಧಿಸಮ್ ಆ್ಯಂಡ್ ಪಾಪ್ಯುಲರೈಸ್ ದ ಟೀಚಿಂಗ್ಸ್ ಆಫ್ ಬುದ್ಧನ ಬೋಧನೆ ಏನು ಮಾಡ್ತಾರೆ, ಇನ್ನಷ್ಟು ಜನಪ್ರಿಯಗೊಳಿಸ್ತಾರೆ. ಹೀಗಾಗಿ
ಬೌದ್ಧ ಧರ್ಮ ಏನಾಯಿತು, ಈ ಒಂದು ಸರಳ ಬೋಧನೆ ಅಥವಾ ಜನರಾಡುವ ಭಾಷೆಯಲ್ಲಿ ಆಗಿರ್ಬೋದು, ಅಥವಾ ಸಮಾನತೆಗೆ ಲಿಂಗ ಭೇದವಿಲ್ಲದೆ ಎಲ್ಲ ಧರ್ಮೀಯರಿಗೂ ಅವಕಾಶ ಕೊಟ್ಟದ್ದು ಮತ್ತು ರಾಜರುಗಳ ಪ್ರೋತ್ಸಾಹ, ಇದರಿಂದಾಗಿ ಬೌದ್ಧ ಧರ್ಮ ಸ್ಪ್ರೆಡ್ ಫಾರ್ ಆ್ಯಂಡ್ ವೈಡ್ ಇನ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ಬೌಂಡ್ರೀಸ್ ಆಫ್ ಇಂಡಿಯಾ. ಅಂದರೆ ದೇಶದಾದ್ಯಂತ ಹಬ್ಬಿತ್ತು ಮತ್ತು ದೇಶದ ಗಡಿಯನ್ನು ದಾಟಿ ಕೂಡ ಬೌದ್ಧ ಧರ್ಮ ಇನ್ನಷ್ಟು ದೇಶಗಳಲ್ಲೂ ಹೊರ ದೇಶಗಳಲ್ಲೂ ಕೂಡ ಹಬ್ಬಿತ್ತು. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಬುದ್ಧಿಸ್ಟ್ ಕೌನ್ಸಿಲ್. ಅಂದರೆ ಬೌದ್ಧ ಸಭೆಗಳು ಯಾವ ಬೌದ್ಧ ಸಭೆಗಳು ನಡೆದಿವೆ. ಬುದ್ಧಿಸ್ಟ್ ಕೌನ್ಸಿಲ್. ದ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಇನ್ ಅಬೌಟ್ 483 BCE ಎಟ್ ರಾಜಗೃಹ. ಇಟ್ ಕಂಪೈಲ್ಡ್ ದ ಸೇಯಿಂಗ್ಸ್ ಆಫ್ ಬುದ್ಧ. ಅಂದರೆ ಮೊದಲನೇ ಬೌದ್ಧ ಸಮ್ಮೇಳನವನ್ನು ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಸಲಾಯಿತು. ಇಂಪಾರ್ಟೆಂಟ್ ಇದು. ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಎಂಬುದನ್ನು ಕೇಳ್ತಾರೆ. ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಯಲಾಯಿತು. ಅಂದರೆ ಇಲ್ಲಿ ಮುಖ್ಯವಾಗಿ ಕಂಪೈಲ್ಡ್ ದ ಸೇಯಿಂಗ್ಸ್ ಆಫ್ ಬುದ್ಧ, ಅಂದರೆ ಬುದ್ಧನ ಹೇಳಿಕೆಗಳು, ಬುದ್ಧ ಏನು ಬೋಧನೆ ಮಾಡಿದ್ದಾನೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನೇನು ಮಾಡಾಯಿತು, ಇಟ್ ಕಂಪೈಲ್ಡ್ ದ ಸೇಯಿಂಗ್ಸ್ ಆಫ್ ಬುದ್ಧನ ಬೋಧನೆಗಳನ್ನು, ಹೇಳಿಕೆಗಳನ್ನು ಏನು ಮಾಡಿಕೊಂಡವು, ಇದು ಸಂಗ್ರಹಿಸಿತು ಮೊದಲ ಬೌದ್ಧ ಸಮ್ಮೇಳನದಲ್ಲಿ. ಆ್ಯಂಡ್ ದ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ವೈಶಾಲಿ ಇನ್ 383 BC. ಇಟ್ ಟ್ರೈ ಟು ರಿಮೂವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬುದ್ಧಿಸ್ಟ್ ಮಾಂಕ್ಸ್. ಅಂದರೆ ಎರಡನೇ ಬೌದ್ಧ ಸಮ್ಮೇಳನವನ್ನು ಕ್ರಿಸ್ತಪೂರ್ವ 383ರಲ್ಲಿ ವೈಶಾಲಿ ನಗರದಲ್ಲಿ ನಡೆಸಲಾಯಿತು. ಇದರ ಮುಖ್ಯ ಉದ್ದೇಶ, ಎರಡನೇ ಬೌದ್ಧ ಸಮ್ಮೇಳನದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಅಲ್ಲಿ ಬೌದ್ಧ ಸನ್ಯಾಸಿಗಳಲ್ಲಿ, ಬೌದ್ಧ ಭಿಕ್ಷುಗಳಲ್ಲಿಯೇ ಬೌದ್ಧ ಧರ್ಮದ ತತ್ವಗಳ ಬಗ್ಗೆ ಕೆಲವೊಂದು ಏನಾಗಿತ್ತು, ಡಿಫ್ರೆನ್ಸಸ್ ಅಂದರೆ ಡಿಫರ್ ಒಪಿನಿಯನ್ ಇತ್ತು. ಇದನ್ನು ಹೋಗಲಾಡಿಸುವುದು ಎರಡನೇ ಬೌದ್ಧ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು. ಇವರಲ್ಲಿದ್ದಂತಹ ಒಂದು ಏನು ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಟ್ರೈ ಟು ರಿಮೂವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬುದ್ಧಿಸ್ಟ್ ಮಾಂಕ್ಸ್, ಬೌದ್ಧ ಭಿಕ್ಷುಗಳ ನಡುವೆ ಇದ್ದಂತಹ ಒಂದು ಭೇದಭಾವ, ಅಥವಾ ಭೇದಭಾವ ಅಲ್ಲ, ಭಿನ್ನಾಭಿಪ್ರಾಯ ಅಂದರೆ ಬೌದ್ಧ ಧರ್ಮ, ಒಂದು ಗುಂಪು ಬೌದ್ಧ ಧರ್ಮದ ತತ್ವ ಹೀಗಿರಬೇಕು ಅಂತ ಹೇಳಿದರೆ, ಇನ್ನೊಂದು ಗುಂಪು ಬೌದ್ಧ ಧರ್ಮದ ತತ್ವಗಳು ಈ ರೀತಿ ಇರೋದು ಸರಿಯಲ್ಲ ಎಂಬಂಥ ಆ ರೀತಿಯ ಭಿನ್ನಾಭಿಪ್ರಾಯ ಇತ್ತು. ಈ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸೋದು ಎರಡನೇ ಬೌದ್ಧ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಪಾಟಲಿಪುತ್ರ ಇನ್ 250 BC. ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್, ನೋಟ್ ದಿಸ್ ಪಾಯಿಂಟ್. ಇದು ಹೆಚ್ಚಾಗಿ ಈ ಕ್ವಶನ್ ಇದನ್ನು ಕೇಳ್ತಾರೆ. ವೇರ್ ಡಿಡ್ ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಹೆಲ್ಡ್, ಅಂದರೆ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಸಲಾಯಿತು ಅಂತೇಳಿ ಕೇಳ್ತಾರೆ. ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಪಾಟಲಿಪುತ್ರ ಇನ್ 250 BC. ಕ್ರಿಸ್ತಪೂರ್ವ 250ರಂದು ಪಾಟಲಿಪುತ್ರದಲ್ಲಿ ಮೂರನೆಯ ಬೌದ್ಧ ಸಮ್ಮೇಳನವನ್ನು ನಡೆಸಲಾಯಿತು. ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್, ಇದು ಕೂಡ ಇಂಪಾರ್ಟೆಂಟ್, ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಕುಂಡಲವನ. ಅಂದರೆ ಕುಂಡಲವನ ಕಾಶ್ಮೀರದಲ್ಲಿ ಕುಂಡಲವನ ಇನ್ 102 ಸಿ. ಸ್ಟೂಡೆಂಟ್ ನೋಟ್ ದಿಸ್ ಪಾಯಿಂಟ್. ಹಿಯರ್ ದ ಫಸ್ಟ್ ತ್ರೀ ಕೌನ್ಸಿಲ್ ಹೆಲ್ಡ್ ಇನ್ BCE, ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದದ್ದು. 3 ಬೌದ್ಧ ಸಮ್ಮೇಳನ ಕ್ರಿಸ್ತ ಪೂರ್ವದಲ್ಲಿ ನಡೆದರೆ, 4ನೆಯ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ, ಅಂದರೆ ಕ್ರಿಸ್ತ ಹುಟ್ಟಿದ ನಂತರದಲ್ಲಿ ನಡೆದದ್ದು. ಕ್ರಿಸ್ತ ಶಕ 102ರಲ್ಲಿ ನಡೆದ ಕುಂಡಲವನದಲ್ಲಿ ನಡೆಯಿತು. ವೆರಿ ಇಂಪಾರ್ಟೆಂಟ್. ಹಿಯರ್ ಇಟ್ ಟ್ರೈ ಟು ಸೆಟಲ್ ದ ಡಿಫರೆನ್ಸ್ ಎಮಂಗ್ ದ ಮಾಂಕ್ಸ್. ಇಲ್ಲಿ ಕೂಡ ಏನು ಮಾಡಲಾಯಿತು, ಮಗದೊಮ್ಮೆ ಬೌದ್ಧ ಸನ್ಯಾಸಿಗಳಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದರೆ ಮೂರನೇ ಬೌದ್ಧ ಸಮ್ಮೇಳನದ ಉದ್ದೇಶ ಕೂಡ ಅದೇ ಆಗಿತ್ತು. ಇಲ್ಲಿ ಒನ್ಸ್ ಅಗೇನ್ ದ ಫೋರ್ತ್ ಬುದ್ಧಿಸ್ಟ್ ಡ್ಯೂರಿಂಗ್ ದ ಫೋರ್ತ್ ಬುದ್ಧಿಸ್ಟ್ ಪೀರಿಯಡ್ ಆಫ್ ದ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಒನ್ಸ್ ಅಗೇನ್ ಟ್ರೈ ಟು ಸೆಟಲ್ ದ ಡಿಫರೆನ್ಸ್ ಎಮಂಗ್ ದ Buddhist monks, but the religion itself came to be divided into 2 sects, namely ಹೀನಾಯಾನ ಆ್ಯಂಡ್ ಮಹಾಯಾನ. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಇಲ್ಲಿ PPTಯಲ್ಲಿ ಕೊಡಲಿಲ್ಲ, ಅದು ನಂಗೆ ಮರ್ತೋಯ್ತು. ಹೀನಾಯಾನ ಅಂದರೆ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್. ಈ ಸಂದರ್ಭದಲ್ಲಿ ಬೌದ್ಧ ಸನ್ಯಾಸಿಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವುದು ಮೂರನೇ ಸಮ್ಮೇಳನದಲ್ಲೇ ಇತ್ತು. ಆ ಸಮ್ಮೇಳನ ನಡೆಸಲಾಗಿತ್ತು, ಈ ಉದ್ದೇಶಕ್ಕೋಸ್ಕರ ನಡೆಸಲಾಗಿತ್ತು. ಒನ್ಸ್ ಅಗೇನ್ 4ನೇ ಸಮ್ಮೇಳನದಲ್ಲಿ ಪುನಃ ಇದಕ್ಕೋಸ್ಕರನೇ 4ನೇ ಸಮ್ಮೇಳನ ನಡೆಸಲಾಯಿತು. ಆದರೆ ಅದು ಸಾಧ್ಯವಾಗದೆ, ಅಂದರೆ ಈ ಒಂದು ಭಿನ್ನಾಭಿಪ್ರಾಯ ಹೋಗಲಾಡಿಸೋದು ಸಾಧ್ಯವಾಗದೆ, ಬುದ್ಧಿಸಮ್ ಬಿಕೇಮ್ ಡಿವೈಡೆಡ್ ಇಂಟು 2 ಸೆಕ್ಟ್ಸ್. ಬೌದ್ಧ ಧರ್ಮ ಏನಾಯಿತು, 2 ವಿಭಾಗಗೊಂಡಿತು. 2 ಅಂದರೆ ವಿಭಜನೆಯಾಯಿತು, 2 ವಿಭಾಗಗಳಾಗಿ ವಿಭಜನೆಗೊಂಡಿತು. ನೇಮ್ಲಿ ಹೀನಾಯಾನ ಆ್ಯಂಡ್ ಮಹಾಯಾನ. ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಅಂದರೆ
ಇದು ಬೌದ್ಧ ಧರ್ಮದ 2 ಪಂಗಡಗಳು ಯಾವುದು ಎಂಬುದಾಗಿ ಕೇಳಿ ಸ್ಟೂಡೆಂಟ್ಸ್ ನೋಟ್ ದಿಸ್ ಪಾಯಿಂಟ್. ಜೈನ ಧರ್ಮದ 2 ಪಂಗಡಗಳು ಶ್ವೇತಂಬರ ಮತ್ತು ದಿಗಂಬರ. ಡೋಂಟ್ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅದನ್ನು ಮತ್ತಿದನ್ನು. ಜೈನ ಧರ್ಮದ್ದು ಶ್ವೇತಂಬರ ಆ್ಯಂಡ್ ದಿಗಂಬರ, ಬೌದ್ಧ ಧರ್ಮದ್ದು ಹೀನಯಾನ ಆ್ಯಂಡ್ ಮಹಾಯಾನ. ನೆಕ್ಸ್ಟ್ ಲಿಟ್ರೇಚರ್ ಅಂದರೆ ಇಲ್ಲಿ ಸಾಹಿತ್ಯಗಳು ಯಾವುದು ಅಂತ ಹೇಳಿದ್ರೆ, ದ ಟೀಚಿಂಗ್ಸ್ ಆಫ್ ಬುದ್ಧ ಆರ್ ಕಲೆಕ್ಟೆಡ್ ಇನ್ ತ್ರಿಪಿಟಕಾಸ್ ಮೀನ್ಸ್ ಸ್ಯಾಕ್ರೆಡ್ ಬುಕ್ ಆಫ್ ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮದ ಏನು ಪವಿತ್ರ ಗ್ರಂಥಗಳು. ತ್ರಿಪಿಟಕಾಸ್ ಅಂತ ಹೇಳಿದರೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು. 3 baskets ಆರ್ ತ್ರಿಪಿಟಕಾಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ತ್ರಿಪಿಟಕಾಸ್ ನೇಮ್ ತ್ರಿಪಿಟಕಾಸ್ ಆಫ್ ಬುದ್ಧಿಸಮ್ ಅಂತ ಕೇಳ್ತಾರೆ. ಬೌದ್ಧ ಧರ್ಮದ ತ್ರಿಪಿಟಕಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ವಿನಯ ಪಿಟಕ, ಸೂತ್ತ ಪಿಟಕ, ಅಭಿಧಮ ಪಿಟಕ. ವಿನಯ ಪಿಟಕ, ಸೂತ್ತ ಪಿಟಕ, ಅಭಿಧಮ ಪಿಟಕ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾಕ್ರೆಡ್ ಬುಕ್ ಆಫ್ ದ ಬುದ್ಧಿಸಮ್. ಅಂದರೆ ಬೌದ್ಧ ಧರ್ಮದ ಅತ್ಯಂತ ಪ್ರಮುಖವಾದ ಸಾಹಿತ್ಯ ಗ್ರಂಥಗಳು ಯಾವುದೆಲ್ಲ? ಐ ರಿಪೀಟ್, ಸೂತ್ತ ಪಿಟಕ, ವಿನಯ ಪಿಟಕ, ಅಭಿಧಮ ಪಿಟಕ. ದೀಸ್ ಆರ್ ದ ಸ್ಯಾಕ್ರೆಡ್ ಬುಕ್ ಆಫ್ ದ ಬುದ್ಧಿಸಮ್. ಅಂದರೆ ಬೌದ್ಧ ಧರ್ಮದ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾಕ್ರೆಡ್ ಬುಕ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಅತ್ಯಂತ ಪ್ರಮುಖವಾದಂತಹ ಗ್ರಂಥಗಳು. ನೆಕ್ಸ್ಟ್ ದ ಲಾಸ್ಟ್ ಒನ್, ದ ಕಾಂಟ್ರಿಬ್ಯೂಷನ್ಸ್. ಅಂದರೆ ಬುದ್ಧಿಸಮ್ ಟೋಟಲಿ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್. ಬೌದ್ಧ ಧರ್ಮ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿತು. ಹೀಗಾಗಿ ಬುದ್ಧಾಸ್ ಡಿಸೈಪಲ್ಸ್, ಬುದ್ಧನ ಶಿಷ್ಯಂದಿರು, ಬುದ್ಧಾಸ್ ಡಿಸೈಪಲ್ಸ್ ಬಿಲ್ಟ್ ಮೆನಿ ಆಫ್ ದ ಸ್ತೂಪಾಸ್, ವಿಹಾರಾಸ್, ಚೈತ್ಯಾಲಯಸ್ ಎಟ್ ವೇರಿಯಸ್ ಪ್ಲೇಸ್. ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಬುದ್ಧನ ಅನುಯಾಯಿಗಳು ಅಥವಾ ಅವನ ಶಿಷ್ಯಂದಿರು ಬೌದ್ಧ ಸ್ತೂಪಗಳನ್ನು, ವಿಹಾರಗಳನ್ನು, ಚೈತ್ಯಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ದ ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ಎಟ್ ಅಮರಾವತಿ, ನಾಗಾರ್ಜುನಕೊಂಡ ಆ್ಯಂಡ್ ಅಜಂತ ಆರ್ ವೆರಿ ಫೇಮಸ್. ಅಂದರೆ ಬುದ್ಧನ ವಿಗ್ರಹಗಳು ಎಲ್ಲೆಲ್ಲ ಇರುವಂಥ ವಿಗ್ರಹಗಳು ಫೇಮಸ್ ಅಂತ ಹೇಳಿದ್ರೆ ಅಮರಾವತಿ, ನಾಗಾರ್ಜುನಕೊಂಡ ಆ್ಯಂಡ್ ಅಜಂತ. ಇದು ಅತ್ಯಂತ ಪ್ರಮುಖವಾದಂತಹ ಬುದ್ಧನ ವಿಗ್ರಹವನ್ನು ಹೊಂದಿರುವಂತಹ ಸ್ಥಳ. ದ ಸ್ತೂಪಾಸ್ ಎಟ್ ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಆರ್ ಫೇಮಸ್. ಅಂದರೆ ಬುದ್ಧನ ವಿಗ್ರಹಗಳಿರುವುದು ಅಮರಾವತಿ, ನಾಗಾರ್ಜುನಕೊಂಡ ಆ್ಯಂಡ್ ಅಜಂತ. ಆ್ಯಂಡ್ ಬುದ್ಧನ ಸ್ತೂಪಾಸ್, ಬುದ್ಧನಿಗೋಸ್ಕರ ಸ್ತೂಪಗಳು ಸಾಂಚಿ, ಅಮರಾವತಿ ಆ್ಯಂಡ್ ನಾಗಾರ್ಜುನಕೊಂಡ. ವಿಹಾರಾಸ್ ಆ್ಯಂಡ್ ಚೈತ್ಯಾಲಯಸ್ ಕ್ಯಾನ್ ಬಿ ಸೀನ್ ಎಟ್ ಕನ್ನೇರಿ, ಕಾರ್ಲೆ ಆ್ಯಂಡ್ ನಾಸಿಕ್. ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ಕನ್ನೇರಿ, ಕಾರ್ಲೆ, ನಾಸಿಕ್ನಲ್ಲಿ ಕಾಣಬಹುದು. ಆ್ಯಂಡ್ ಗಾಂಧಾರ ಆರ್ಟ್ ಆಲ್ಸೋ ಡೆವಲಪ್ಡ್. ಗಾಂಧಾರ ಶಿಲ್ಪಕಲೆ ಕೂಡ ಇಲ್ಲಿ ಏನಾಯಿತು, ಈ ಒಂದು ಸಂದರ್ಭದಲ್ಲಿ ಗಾಂಧಾರ ಶಿಲ್ಪಕಲೆ ಕೂಡ ಅಭಿವೃದ್ಧಿ ಆಯಿತು. ಗಾಂಧಾರ ಆರ್ಟ್ ಅಭಿವೃದ್ಧಿ ಆದದ್ದು ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಕುಶಾನಾಸ್. ಕುಶಾನರ ಆಳ್ವಿಕೆ ಕಾಲದಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಡೆವಲಪ್ಡ್. ಅಂದರೆ ಗಾಂಧಾರ ಶಿಲ್ಪಕಲೆ ಎನ್ನುವಂಥದ್ದು ಕುಶಾನರ ಆಳ್ವಿಕೆ ಕಾಲದಲ್ಲಿ ಬೆಳವಣಿಗೆ ಆಯಿತು. ಅಂದರೆ ಗ್ರೀಕರಿಂದ ಈ ಒಂದು ಗಾಂಧಾರ ಶಿಲ್ಪಕಲೆ ಬೆಳವಣಿಗೆ ಆಯಿತು. ಇಟ್ ವಾಸ್ ಕಾಲ್ಡ್ ಆಸ್ ದ ಗ್ರೀಕೋ ಬುದ್ಧಿಸ್ಟ್ ಸ್ಟೈಲ್ಸ್ ಅಂತ ಕೂಡ ಕರೀತಾರೆ. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಕಾಲ್ಡ್ ಆಸ್ ದ ಗ್ರೀಕೋ ಬುದ್ಧಿಸ್ಟ್ ಸ್ಟೈಲ್ಸ್ ಆರ್ ಇಂಡೋ ಬುದ್ಧಿಸ್ಟ್ ಸ್ಟೈಲ್ಸ್ ಎಂಬುದಾಗಿ ಕೂಡ ಕರೀತಾರೆ. ಟೋಟಲಿ ದ ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮದ ಬಗ್ಗೆ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ನ್ಯೂ ಚಾಪ್ಟರ್ ಲೈಕ್ ದ ರೈಸ್ ಆಫ್ ನ್ಯೂ ರಿಲಿಜನ್, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ಲಾಂಗ್ ಕ್ವಶನ್. ವರ್ಧಮಾನ ಮಹಾವೀರ ಆ್ಯಂಡ್ ಗೌತಮ ಬುದ್ಧ, ಟೀಚಿಂಗ್ಸ್ ಆಫ್ ವರ್ಧಮಾನ ಲೈಫ್, ಅರ್ಲಿ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ವರ್ಧಮಾನ ಮಹಾವೀರ ಆ್ಯಂಡ್ ಅರ್ಲಿ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಗೌತಮ ಬುದ್ಧ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಇದು ಎರಡನ್ನೂ ನೀವು ಓದಲೇಬೇಕು ಎಕ್ಸಾಮಿಗೆ, ಪಬ್ಲಿಕ್ ಎಕ್ಸಾಮಿಗೆ ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಗೌತಮ ಬುದ್ಧ ಅಥವಾ ವರ್ಧಮಾನ ಮಹಾವೀರ ಅವರ ಜೀವನ ಮತ್ತು ಬೋಧನೆ ಬಂದೇ ಬರ್ತಿದೆ. ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ನೆಕ್ಸ್ಟ್ ಕ್ಲಾಸ್ 1-2 ಕ್ಲಾಸ್ ಆದಮೇಲೆ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್, 1 marks 2 marks ಇಂಪಾರ್ಟೆಂಟ್ ಕ್ವಶನ್ PPT ಮಾಡಿ ಕಳಿಸ್ತೇನೆ, ಆನ್ಸರ್ ಹೇಳ್ತೇನೆ. ಅದನ್ನು ಮಾತ್ರ ನೀವು ಚೆನ್ನಾಗಿ ಓದಬೇಕು. ಆಮೇಲೆ ಒಂದು ಸಣ್ಣದಾಗಿ ಎಕ್ಸಾಮ್ ಮಾಡುವ. ನೆಕ್ಸ್ಟ್ 1-2 ಪಾಠ ಮುಗಿಸಿದ ಮೇಲೆ ಎಕ್ಸಾಮ್ ಮಾಡುವ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಗೆಟ್ಟಿಂಗ್ ಮೈ ಪಾಯಿಂಟನ್ನು ನೀವು ನಿಮಗೆ ಅರ್ಥ ಆಗಿರ್ತದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ಕೊಟ್ಟಂತಹ ಪಾಯಿಂಟನ್ನೆಲ್ಲ ಬರ್ಕೊಳ್ತೀರಿ, ಅರ್ಥ ಆಗಿರ್ತದೆ ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.